ಅನ್ಲಾಕ್ ರಾಘವ ಚಿತ್ರತಂಡದಿಂದ ಇಂದು ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಅನ್ಲಾಕ್ ಚಿತ್ರವು ರಾಜ್ಯಾದ್ಯಂತ 100 ಚಿತ್ರಮಂದಿರಗಳಲ್ಲಿ ಫೆಬ್ರವರಿ 7ರಂದು ಬಿಡುಗಡೆಯಾಗಲಿದೆ ಎಂದು ಚಿತ್ರತಂಡ ಮಾಹಿತಿ ನೀಡಿದೆ. ನಾಯಕ ನಟನಾಗಿ ಮಿಲಿಂದ್ ಗೌತಮ್, ನಾಯಕ ನಟಿಯಾಗಿ ರೈಚಲ್ ಡೇವಿಡ್ ಅವರು ಮುಖ್ಯ ಪಾತ್ರ ನಿರ್ವಹಿಸಲಿದ್ದಾರೆ. ಈ ಚಿತ್ರವು ಚಿತ್ರದುರ್ಗ, ಬೆಂಗಳೂರು ಮತ್ತಿತರ ಕಡೆ ನಮ್ಮ ರಾಜ್ಯದಲ್ಲಿಯೇ ಚಿತ್ರೀಕರಿಸಲಾಗಿದೆ. ಕುಟುಂಬ ಸಮೇತರಾಗಿ ಪ್ರೇಕ್ಷಕರು ಚಿತ್ರಮಂದಿರದಲ್ಲಿ ಕುಳಿತು ನೋಡುವಂತಹ ಚಿತ್ರವಾಗಿದೆ ಎನ್ನಲಾಗಿದೆ. ಚಿತ್ರದಲ್ಲಿ ಅವಿನಾಶ್, ಶೋಭರಾಜ್, ರಮೇಶ್ ಭಟ್, ಸಾಧು ಕೋಕಿಲ, ಭೂಮಿ ಶೆಟ್ಟಿ ನಾಯಕ ನಟರು, ಸಹ ನಟರು ನಟಿಸಿರುವಂತಹ ಕುತೂಹಲ ಮತ್ತು ಹಾಸ್ಯಭರಿತ ಚಿತ್ರವಾಗಿದೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಜಯ್ ಪ್ರಕಾಶ್, ಸಾಯಿ ಉದೇಶ್ 3 ಹಾಡುಗಳನ್ನು ರಚಿಸಿ ಹಾಡಿದ್ದಾರೆ ಎಂದು ಹೇಳಿದ್ದಾರೆ. ಚಿತ್ರವನ್ನು ನೋಡಿ ಪ್ರೇಕ್ಷಕರು ನನ್ನನ್ನು ಅರಸಿ ಆಶೀರ್ವದಿಸಿ ಬೆಳೆಸಬೇಕೆಂದು ಮಿಲಿಂದ್ ಗೌತಮ್ ಮತ್ತು ಚಿತ್ರತಂಡ ಕನ್ನಡಾಭಿಮಾನಿಗಳ ಪ್ರೇಕ್ಷಕರಲ್ಲಿ ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲು ಚಿತ್ರದ ಟ್ರೈಲರ್ ಮತ್ತು ಹಾಡನ್ನು ನೋಡ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸೋಣ ಅಂತ
ಅನುರಾಗ್ ರಾಘವ ಚಿತ್ರದಲ್ಲಿ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ನಮ್ಮ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಮೊದಲನೇ ಬಾರಿಗೆ ನಮ್ಮ ನಾಯಕ ನಟರು ಮಿಲಿಂದ್ ಅವರು ಬೆಳ್ಳಿತೆರೆಗೆ ನಾಯಕ ನಟರಾಗಿ ಈ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಚಿತ್ರಕ್ಕೆ ರಚಲ್ ಡೇವಿಡ್ ನಾಯಕ ನಟಿಯಾಗಿ ಅಭಿನಯಿಸಿದ್ದಾರೆ. ಲವ್ ಮಾಕ್ಟೇಲ್ 2ನಲ್ಲಿ ಬೀದಿಗೆ ಅವರು ಅಭಿನಯಿಸಿದರು. ಈ ಚಿತ್ರಕ್ಕೆ ರಾಮರಾಮಲೆ ಖ್ಯಾತಿಯ ರೇಚಲ್ ಡೇವಿಡ್, ಮಿಲಿಂದ್ ಗೌತಮ್ ನಾಯಕ ನಟರು. ಮಿಲಿಂದ್ ಗೌತಮ್ ಡೈರೆಕ್ಟ್ರು. ಈ ಚಿತ್ರಕ್ಕೆ ರಾಮರಾಮನೆ ಖ್ಯಾತಿಯ ಸತ್ಯಪ್ರಕಾಶ್ ಅವರ ಕಥೆ ಮತ್ತೆ ಚಿತ್ರಕಥೆ ಇದೆ. ಉಪೇಂದ್ರ ಸರ್ ಗರಡಿಯಲ್ಲಿ ಕೆಲಸ ಮಾಡಿರುವಂತಹ ದೀಪಕ್ ಮಧೋರೆಡ್ಡಿ ಸರ್ ಅವರು ನಿರ್ದೇಶನ, ಮಯೂರ ಮೋಷನ್ ಪಿಕ್ಚರ್ಸ್ ಮಂಜುನಾಥ್ ಸರ್ ಅವರು ಮತ್ತೆ ಐಪೆಕ್ಸ್ ಸಂಸ್ಥೆಯ ಗಿರೀಶ್ ಸರ್ ಅವರ ಸಹಯೋಗದಲ್ಲಿ ಈ ಚಿತ್ರ ನಿರ್ಮಾಣ ಆಗಿದೆ. ಈ ಚಿತ್ರದಲ್ಲಿ ಅವಿನಾಶ್ ಸರ್, ರಮೇಶ್ ಭಟ್ ಸರ್, ಹಾಗೆ ಶೋಭಾ ಸರ್, ಭೂಮಿ ಶೆಟ್ಟಿ, ಧರ್ಮಣ್ಣ ಕಡೂರು, ಈಗ ಇನ್ನೂ ಹಲವು ಕಲಾವಿದರು ಅಭಿನಯಿಸಿದ್ದಾರೆ. ಬಹಳ ವರ್ಷಗಳ ನಂತರ ಸಾಧು ಗೋಪಿದಾಸರು ಒಂದು ವಿಭಿನ್ನ ಪಾತ್ರದಲ್ಲಿ ಇದರಲ್ಲಿ ಅಭಿನಯಿಸಿದ್ದಾರೆ. ಕಂಪ್ಲೀಟ್ ಕಾಮಿಡಿ ನನ್ನ ಬೇರೆದಾದಂಥ ಜನರಲ್ಲಿ ಸಾಧು ಗೋಪಿದಾಸರ ಈ ಫಿಲಮ್ ಅಲ್ಲಿ ತೋರಿಸಿದ್ದಾರೆ. ಈ ಚಿತ್ರದಲ್ಲಿ 3 ಸಾಂಗ್ಸ್ ಇದೆ. ಈ ಸಾಂಗ್ಸ್ಗಳನ್ನ ವಾಸ್ಕಿ ವೈಭವ್, ಹಾಗೆ ಪ್ರಮೋದ್ ಅವರಂತೆ, ಮತ್ತೆ ಇನ್ನೊಂದು ಸಾಂಗ್ ಉದಯಶ್ ಅವರು ಬರೆದಿದ್ದಾರೆ. ಹಾಗೆ ಸರಿಗಮ ಖ್ಯಾತಿ ಅಂಕಿತ ಗುಂಡು ಒಂದು ಸಾಂಗ್ ಹೇಳಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ವಿಜಯ್ ಪ್ರಕಾಶ್ ಅವರೊಂದು ಹಾಡನ್ನು ಹೇಳಿದ್ದಾರೆ. ಹಾಗೆ ವರಾಹ ರೂಪ ಖ್ಯಾತಿಯ ಸಾಯಿ ವಿಘ್ನೇಶ್ ಅವರೊಂದು ಸಾಂಗ್ನ ಹೇಳಿದ್ದಾರೆ. ಸೊ ಇದೊಂದು ಪಕ್ಕ ಪೈಸಾ ವಸೂಲು ಮೂವಿ ಅಂತ ಹೇಳ್ಬೋದು. 100% ಎಂಟರ್ಟೈನ್ಮೆಂಟ್ ಇದೆ ಇದರಲ್ಲಿ. ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ, ಫೈಟ್ ಸೀನ್ಗಳಿದ್ದಾವೆ. ಸೊ ಎಲ್ಲ ಜನರು, ನಮ್ಮ ಕನ್ನಡ ಜನತೆ ಈ ಸಿನಿಮಾನ ನೋಡಿ ಹಾರೈಸಬೇಕು. ಇಂತಹ ಉದಯೋನ್ಮುಖ ಪ್ರತಿಭೆಗಳಿಗೆ ಬೆಂತಟ್ಟಿ ಪ್ರೋತ್ಸಾಹ ನೀಡಬೇಕು ಅಂತ ನಮ್ಮೆಲ್ಲರ ಮೂಲಕ ಕೇಳ್ಕೊತೀವಿ. ಧನ್ಯವಾದಗಳು. ಎಲ್ಲ ಮೀಡಿಯಾ ಮಾಧ್ಯಮದವರಿಗೆ ನಮಸ್ಕಾರ. ಅನ್ಲಾಕ್ ರಾಘವ ಅಂತ ಏನಿತ್ತು, ಈ ಸಬ್ಜೆಕ್ಟ್ ಅನ್ನ ಆಕ್ಚುಲಿ ಫಸ್ಟ್ ಉಪೇಂದ್ರ ಸರಿಗೆ 2013-14ರಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ನಮ್ಮ ರೈಟರ್ ಆದಂತ ಡಿ ಸತ್ಯಪ್ರಕಾಶ್ ಹಾಗೂ ಡೈರೆಕ್ಟರ್ ಆದಂತ ದೀಪಕ್ ಮಧುರಡ್ಡಿ ಅವರು. ಬಟ್ ಆ ಸಮಯಕ್ಕೆ ಕಾರಣಾಂತರಗಳಿಂದ ಸಿನಿಮಾ ಮೂಡಿ ಬರಲಿಲ್ಲ. ಅಂಡ್ 2022ರ ಒಂದು ಸಮಯದಲ್ಲಿ ನಾನು ಸತ್ಯ ಸರ್ ಜೊತೆ ಮಾತಾಡ್ಬೇಕಾದ್ರೆ, ಸರ್ ಎಲ್ಲಾ ಸಿನಿಮಾದಲ್ಲೂ ಫೈಟ್ ಇರುತ್ತೆ, ಎಲ್ಲಾ ಸಿನಿಮಾದಲ್ಲೂ ಲವ್ ಇರುತ್ತೆ, ಇದು ಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಏನೊಂದು ಮಜವಾ, ಜನಕ್ಕೆ ಇತ್ತೀಚೆಗೆ ಎಂಟರ್ಟೈನ್ ತುಂಬಾ ಇಂಪಾರ್ಟೆಂಟ್. ಸೊ ಏನು ಜನಗಳು ಬಂದು ಇಡೀ ಒಂದು ಚಿತ್ರ ನಗ್ನಗ್ತಾ ಖುಷಿಯಾಗಿ ಒಂದು ಎಂಜಾಯ್ ಮಾಡ್ಕೊಂಡು ಹೋಗೋಂಥ ಸಬ್ಜೆಕ್ಟ್ ಬೇಕು ಹೇಳಿ ನನಗೆ ಅಂತ ಹಿಂಗೆ ಮಾತಾಡ್ಬೇಕಾದ್ರೆ ಮಿಲಿಂದ್ ಈ ತರ ಒಂದು ಸಬ್ಜೆಕ್ಟ್ ಇದೆ. ಇದರಲ್ಲಿ ರಾಘವ ಹೀರೋ ಏನಿದೆ, ರಾಘವ ಅವನಿಗೆ ಯಾವುದೇ ತರಹದ ಬೀಗಗಳನ್ನ ಅನ್ಲಾಕ್ ಮಾಡುವಂತ ಒಂದು ಟ್ಯಾಲೆಂಟ್ ಇರುತ್ತೆ. ಸೊ ಹೀಗೆ ಒಂದು ಸಣ್ಣ ಪುಟ್ಟ ತರಲೆ ನಿಧಿ ಸುತ್ತ ತರಲೆ ನಡೀತಾ ಇರ್ಬೇಕಾದ್ರೆ, ಬಟ್ ಇವನೇ ಒಂದು ಲೈಫ್ ಅನ್ನ ಲಾಕ್ ಅಲ್ಲಿ ಬಿಟ್ಬಿಟ್ರೆ ಅದರಿಂದ ಹೇಗೆ ಆಚೆ ಬರೋದಂತೆ ಸುತ್ತಮುತ್ತಲಿರೋ ಜನ ಹೇಗೆ ಆಚೆ ಕರ್ಕೊಂಡು ಬರ್ತಾರೆ ಅನ್ನೋದೇ ವೆರಿ ಒಂದು ಹ್ಯೂಮರಸ್ ನಗ್ನಗ್ತ ಒಂದು ಕಾಮಿಡಿ ಇದರಲ್ಲಿ ನಿಮಗೆ ಸಬ್ಜೆಕ್ಟ್ ನ ಪ್ರೆಸೆಂಟ್ ಮಾಡಿದೀವಿ. ಇದ್ರಲ್ಲಿ ನಾನ್ ಮೇಜರ್ಲಿ ಒಂಥರ ಎಲ್ಲ ಬೀಗಗಳಿಗೆ ಕಿವಿ ಕೊಟ್ಬಿಟ್ಟು ನಮ್ಮ ಸಾಧು ಸರ್ಗೆ, ಅಂದ್ರೆ ಮಾವ ಅಂತ ಕರೀತೇನೆ ನಾನು ಇದರಲ್ಲಿ, ಮಾವ ಈ ಬೀಗಗಳು ಎಲ್ಲವೂ ಉಸಿರಾಡ್ತಿದ್ದ ಕಣೋ, ಈ ಬೀಗಗಳಿಗೆ ಜೀವ ಇದೆ ಕಣೋ ಅಂತ ಆ ತರ ಒಂದು ಸ್ಪಷ್ಟತೆಯಲ್ಲಿ ಇರ್ತೀನಿ. ಸಾಧು ಸರ್, ನಾನು 25 ವರ್ಷದಿಂದ ಕೇಳಿಸ್ಕೊಂತಿದ್ದಿಲ್ಲ, ಇನ್ನು ವರ್ಷ ಗಾಳಿನೂ ಬಂದಿಲ್ವಲ್ಲೋ ಅಂತ ಟೀಚರ್. ಸೆಕೆಂಡ್ ಹಾಫ್ ಅಲ್ಲಿ ಕಂಪ್ಲೀಟ್ ಭಾಷೆ ಬರ್ತೋಗ್ಬಿಡ್ತಾರೆ, ಬೇರೆ ಭಾಷೆ ಮಾತಾಡಕ್ ಶುರು ಮಾಡ್ತಾರೆ. ಇದೇ ತರ ಅಕ್ಕುವಾ ಕಕ್ಕನಿಕ್ಸು ಕೋಕರಿ ಕಕ್ಕನಿ ಕಕ್ಕುಮಾ ಅಂತ ಮಾತಾಡ್ತಾರೆ. ಸೊ ಒಂದು ಫನ್ ಆಗಿ ಒಂದು ಡ್ರಾಮಾ, ಎಂಜಾಯ್, ಆಕ್ಷನ್, ರೊಮ್ಯಾನ್ಸ್, ಒಂದು ಹ್ಯೂಮರ್, ಮೇನ್ ಆಗಿ ನಮ್ದಿದೆ ಕಾಮಿಡಿ ಚೆನ್ನಾಗಿ ಜನಗಳಿಗೆ ರೀಚ್ ಆಗ್ಬೇಕು ಅಂತ. ಅಂಡ್ ನಾನು, ಸಾಧು ಸರ್, ಲವ್ ಮಾಕ್ಟೇಲ್ ಹೀರೋಯಿನ್ ಆದಂತ ರೇಚಲ್ ಡೇವಿಡ್ ಅವರು, ಅವಿನಾಶ್ ಸರ್, ಶೋಭರಾಜ್ ಸರ್, ರಮೇಶ್ ಭಟ್, ಕಡೂರ್ ಧರ್ಮಣ್ಣ, ಬಿಗ್ ಬಾಸ್ ಭೂಮಿ ಶೆಟ್ಟಿ ಅವರು, ಸುಂದರ್ ಸರ್, ವೀಣಮ್ಮ ಮತ್ತೆ ಸಾಯಿ ಕೂಡ್ಲ ಅವರು ಮುಖ್ಯ ಪಾತ್ರಗಳನ್ನು ನಾವು ಕಾಣಿಸ್ಕೊತೀವಿ. ಇನ್ನೇನು ಫೆಬ್ರವರಿ 7ಕ್ಕೆ ಬಿಡುಗಡೆ ಆಗ್ತಿದೆ. ಆಲ್ರೆಡಿ 3 ಹಾಡು, ಒಂದು ಟೀಸರ್ ಮತ್ತೆ ಒಂದು ಟ್ರೈಲರ್ A2 ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡುಗಡೆ ಆಗಿದೆ. ಇನ್ನು ನಾವು ಕೇಳೋದಿಷ್ಟೇ, ನಿಮ್ಮೆಲ್ಲರೂ ಒಂದು ಪ್ರೋತ್ಸಾಹ. ಯಾಕಂದ್ರೆ ನಾವ್ ಏನೇ ಕೆಲಸ ಮಾಡಿದ್ರು ನೆಕ್ಸ್ಟ್ ಜನಗಳಿಗೆ ರೀಚ್ ಆಗ್ಬೇಕು. ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ಅನ್ಲಾಕ್ ರಾಘವ ಬಂದಿದೆ, ಏನೋ ಹೋಗ್ಬೇಕು ಅಂತ ಮೀಡಿಯಾದವರು ತುಂಬಾ ನಮಗೆ ಹೆಲ್ಪ್ ಆಗುತ್ತೆ. ಸರ್ ನನ್ನ ಒಂದು ಬೇಡಿಕೆ ಅಷ್ಟೇ, ನಿಮ್ಮ ಚಾನಲ್ಗಳ ಮುಖಾಂತರ, ನಿಮ್ಮ ಬೆಳವಣಿಗೆ ಮುಖಾಂತರ ಜನಗಳಿಗೆ ನಮ್ಮ ವಿಚಾರ ತಲುಪಬೇಕು. ಸೊ ಅದಕ್ಕೆ ಎಲ್ಲ ಶೂಟಿಂಗ್ ಕಂಪ್ಲೀಟ್ ಆಗಿ ಚಿತ್ರದುರ್ಗದಲ್ಲಿ ನಡೀತದೆ. 70% ಭಾಗ ಚಿತ್ರದುರ್ಗ, 30% ಸಣ್ಣ ಪುಟ್ಟ ಪ್ಯಾಚಪ್ಗಳು ಮತ್ತೆ ಒಂದು ಹಾಡು ಬ್ಯಾಂಗ್ಳೂರಲ್ಲೇ ಶೂಟ್ ಮಾಡ್ತೀವಿ. ಎಷ್ಟು ಥಿಯೇಟರ್ ರಿಲೀಸ್ ಆಗುತ್ತೆ ಸರ್? ಸೊ ಸದ್ಯಕ್ಕಂತೂ 100 ಥಿಯೇಟರ್ಸ್ ಅನ್ಕೊಂಡಿದೀವಿ. ಕನ್ನಡ, ಮೇನ್ ಆಗಿ ಕನ್ನಡ
ಸಿನೆಪೋ ಸರ್ ಒಂದು 5 ರಿಂದ 6 ಕೋಟಿ ಎಲ್ಲ ರಿಲೀಸ್ ತನಕ ಸೇರಿ 6 ಕೋಟಿ. ನಿಧಿ ಒಂದು ಮುಖ್ಯ, ನಿಧಿ ಅನ್ನೋದು ಒಂದು ಮುಖ್ಯ ಪಾತ್ರ. ಬಟ್ ನಿಧಿಗಿಂತ ಜಾಸ್ತಿ ಪ್ರೀತಿಯಲ್ಲಿ ಒಂದು ಸಂಘರ್ಷ, ಪ್ರೀತಿಯಿಂದ ಹೋದಾಗ ಅದ್ರಲ್ಲಿ ಒಂದು ಸಣ್ಣ ಪುಟ್ಟ ಹೋರಾಟಗಳು, ನೋವುಗಳು, ಮತ್ತೆ ಅದ್ರಲ್ಲೇ ಒಂದು ಮಜಾ. ನಿಮಗಂದ್ರೆ ಸಿಚುವೇಶನ್ ಸೀರಿಯಸ್ ಆಗಿರುತ್ತೆ, ಬಟ್ ನಿಮ್ಗೆ ನಿಮ್ ನಗ್ತಾ ಇರ್ತೀರ. ಆ ತರ ಒಂದು ಕಾಮಿಡಿ. UA ಸರ್ಟಿಫಿಕೇಟ್ ಇದೆ. ಹಾ ಸರ್. ಒಂದೊಂದು ಎಲ್ಲ ಕೂತ್ ನೋಡ್ಬೋದಾ ಸರ್? ಎಲ್ಲಾದ್ರೂ ನೋಡ್ಬೋದು. ಒಂದು ಪದದ ಏನೋ ಒಂದು ಇದ್ದಿದ್ದಾಗ ಅವ್ರು ಏನ್ ಮಾಡಿದ್ರು, ಸರ್ ಆ ಪದನ ತೆಗೀರಿ ಅಂದ್ರು. ಬಟ್ ನಮ್ಮ ಡೈರೆಕ್ಟರ್ ಇದ್ದವ್ರು, ಸರ್ ಆ ಪದದಲ್ಲಿ ಒಂದು ಕಾಮಿಡಿ ಇದೆ, ಅದರಲ್ಲಿ ಒಂದು ಮಜಾ ಇದೆ. ಸರ್ ಇವಾಗ ನಿಮಗೆ ಗೊತ್ತು ಚಿಕ್ಕ ಮಕ್ಕಳೇ ಎಂತೆಂತ ಪದಗಳು ಯೂಸ್ ಮಾಡ್ತಾರೆ ಅಂತ. ಅಂಡ್ ಸಿನಿಮಾದಲ್ಲಿ ಅಂತದ್ದು ಏನೂ ಇಲ್ಲ. ಫ್ಯಾಮಿಲಿ, ಚಿಕ್ಕ ಮಕ್ಕಳಿಂದ ತುಂಬಾ ದೊಡ್ಡವರು, ಹಿರಿಯರು ಎಲ್ಲರೂ ನೋಡುವಂತ ಚಿತ್ರ. ಎಲ್ಲೂ ನಿಮಗೆ ಎಲ್ಲೂ ಫೌಲ್ ಲ್ಯಾಂಗ್ವೇಜ್ ಇಲ್ಲ, ಅಥವಾ ಎಲ್ಲೂ ನೋಡೋದಕ್ಕೂ ಆಗದೆ ಇರುವಂತ ದೃಶ್ಯಗಳು ಎಲ್ಲೂ ಇಲ್ಲ. ಎಂಜಾಯ್ ಮಾಡಿ.